ಅಣ್ಣ ಚಾನಲ್ಗೆ ಬೇಕು ಸಬ್ಸ್ಕ್ರೈಬರು, ವಿಡಿಯೋಗೆ ಬೇಕು ಡಿಸ್ಕ್ಲೇಮರು. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಫ್ರಸ್ಟ್ರೇಟೆಡ್ ಕನ್ನಡಿಗ. ಮತ್ತೆ ಬನ್ನ ನಾವಿವತ್ತು ರೋಸ್ಟ್ ಮಾಡ್ತಾ ಇದೀವಿ ಅಂಬಾನಿ ಮಕ್ಕಳನ್ನ. ಅಯ್ಯೋ, ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ನಾವಿವತ್ತು ರೋಸ್ಟ್ ಮಾಡ್ತಾ ಇದೀವಿ ಅಂಬಾನಿ ಮಕ್ಕಳ ತರ ಪೋಸ್ಟ್ ಕೊಡೋ ಆಂಟ್ರಪ್ರೆನರ್ಗಳನ್ನ. ಆಂಟ್ರಪ್ರೆನರ್ ಅಂದ್ರೆ ಗೊತ್ತಿಲ್ವಾ? ಲಾಸ್ಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನೀವು ಬಹಳ ಬುದ್ಧಿವಂತರು. ಎನಿವೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಆಂಟ್ರಪ್ರೆನರ್ ಅಂತಂದ್ರೆ ಬಿಸ್ನೆಸ್ ಮ್ಯಾನ್ ಅಂತ. ಈ ಬಿಸ್ನೆಸ್ ಮ್ಯಾನ್ಗಳು ಒಂದು ಸ್ಟಾರ್ಟ್ಅಪ್ ಮಾಡ್ಕೊಂಡು ಒಂದು ಒಳ್ಳೆ ಪ್ರಾಡಕ್ಟ್ ತಯಾರಿಸಿ ಅದನ್ನ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿ ಕಾಸು ಮಾಡ್ತಾವ್ರೆ ಅಂತ ನೀವು ಅನ್ಕೊಂಡಿರ್ಬೋದು. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇವ್ರು ಮಾಡೋ ಬಿಸ್ನೆಸ್ ಏನ್ ಗೊತ್ತಾ? ಏನದು? ಇವ್ರಿಗೆ ಬಿದ್ದಿರೋ ಟೋಪಿನ ಇನ್ನ 3 ಜನಕ್ಕೆ ಹಾಕೋದು. ಈ ಮಕ್ಮೇಲ್ ಟೋಪಿ ಬಿಸ್ನೆಸ್ ಮಾಡ್ತಿರೋ ಆಂಟ್ರಪ್ರೆನರ್ಗಳನ್ನ, ಇವರ ಸೋ ಕಾಲ್ಡ್ ಹಸಿ ಬಿಸಿ ಸುಳ್ಳುಗಳನ್ನ ರುಬ್ಬಿ ದೋಸೆ ಒಯ್ಯೋಣ. ಆದ್ರೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ವಿಡಿಯೋನ ಕಡೆಯವರೆಗೂ ನೋಡಿ. ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಮಕ್ಮೇಲ್ ಟೋಪಿ ದಂಧೆ ಶುರುವಾಗದೆ ಇನ್ಸ್ಟಾಗ್ರಾಮ್ ರೀಲ್ಸ್ ಇಂದ. ಇನ್ಸ್ಟಾಗ್ರಾಮ್ ಅಲ್ಲೇ ರೀಲ್ಸ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಒಂದೇ ದಿನದಲ್ಲಿ 20,000 ದುಡಿಬಹುದು, 30,000 ದುಡಿಬಹುದು. ನಾನು ಒಂದೇ ವಾರಕ್ಕೆ 2 ಲಕ್ಷ ಕಿತ್ತು ಗುಡ್ಡೆ ಹಾಕ್ಬಿಟ್ಟೆ ಅಂತ ಮೋಟಿವೇಶನ್ ಕಂಟ್ರೋಲ್ ಹೋಗ್ತಾ ಇರ್ತಾರೆ. ಇವ್ರ ಮೋಟಿವೇಶನ್ ಯಾವ ರೇಂಜ್ ಇರುತ್ತೆ ಅಂದ್ರೆ, ಚೆನ್ನಾಗಿ ಗೈಬೇಕು. ಯಾರ ಸರ್? ನನ್ನೇ ಕಣಪ್ಪ, ಬಾರ. ಇವರು ದರಿದ್ರ ರೀತಿಗಳು ಸಾಲದು ಅಂತ ಕೆಲವೊಂದು ಇನ್ಫ್ಲೂಯೆನ್ಸರ್ಗಳ ಕೈಯಲ್ಲೂ ಕೂಡ ಇದ್ರ ಬಗ್ಗೆ ಮಾರ್ಕೆಟಿಂಗ್ ಮಾಡಿಸ್ತಾರೆ. ಫಾರ್ ಎಕ್ಸಾಂಪಲ್ ಗೋಪಿಲೌಡ. ಏನು ಸಾರಿ ಅನ್ಬಿಟ್ಟು ಕರೆಕ್ಟ್ ಆಗಿ ಹೇಳ್ತೀನಿ ಅನ್ಕೊಂಡ್ರ? ಅದು ದೊಡ್ಡ ಫೆಬ್ರವರಿ 14. ಇಷ್ಟೆಲ್ಲ ಡಿಸೈನ್ ರೀಲ್ಸ್ ಮಾಡಿ ಕಡೆ ಪಕ್ಷ ಇವ್ರ ಬಿಸ್ನೆಸ್ ಏನು ಅಂತ ಆದ್ರೂ ಹೇಳ್ತಾರ? ಇಲ್ಲ. ಇವ್ರ ಡುಬಾಕ್ ಬಿಸ್ನೆಸ್ ಏನು ಅಂತ ತಿಳ್ಕೊಬೇಕು ಅಂದ್ರೆ ನೀವು ಹೌ ಅರ್ನ್ ಮನಿ ಅಂತ ಕಮೆಂಟ್ ಹಾಕ್ಬೇಕು. ಯಾವ ಇವೆಲ್ಲ? ಇದಾದ್ಮೇಲೆ ನಿಮ್ಗೆ ಒಂದು ವಾಟ್ಸ್ಆಪ್ ನಂಬರ್ ಕೊಡ್ತಾರೆ. ಆ ವಾಟ್ಸ್ಆಪ್ ನಂಬರ್ ಹೋಗಿ ನೀವು ಹಾಯ್ ಅಂತ ಮೆಸೇಜ್ ಹಾಕಿದ್ರೆ ನಿಮ್ಗೊಂದು ಯೂಟ್ಯೂಬ್ ಲಿಂಕ್ ಸಿಗುತ್ತೆ. ಅಯ್ಯೋ ಆಂಜನೇಯ, ಏನಪ್ಪ ಇದೆಲ್ಲ? ಈ ಲಿಂಕ್ ಓಪನ್ ಮಾಡ್ತಿದಂಗೆ ಶುರು ಆಗುತ್ತೆ ಗುರು ಇವರ ಸುಳ್ಳುಗಳ ಸೂರಿಮಾಲೆ. ಈ ಪ್ಲಾಟ್ಫಾರ್ಮ್ ಒಂದು MLM, ಪಿರಮಿಡ್, ಚೈನ್ ಲಿಂಕೋ ಅಥವಾ ಮನಿ ಡಬ್ಲಿಂಗ್ ಸ್ಕೀಮೋ ಅಲ್ಲ. ಇದೊಂದು ಎಜುಕೇಶನಲ್ ಪ್ಲಾಟ್ಫಾರ್ಮು. ನೀವಿಲ್ಲಿ ಡಿಜಿಟಲ್ ಸ್ಕಿಲ್ಗಳನ್ನ ಕಲಿತು ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡು ಮಾಡಬಹುದು ಅಂತ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಈ ತರದ ಬಿಸ್ನೆಸ್ ಮಾಡೋ ಪ್ರತಿ ಕಂಪ್ನಿಗಳು ಹೇಳೋದು ಇದೊಂದು ಗವರ್ನಮೆಂಟ್ ವೆರಿಫೈಡ್ ಪ್ಲಾಟ್ಫಾರ್ಮು. ನಾವು GST ಕಟ್ತೀವಿ, ನಮ್ಮ ಹತ್ರ MCA ಸರ್ಟಿಫಿಕೇಟ್ ಇದೆ, ನಾವು GST ಕಟ್ತೀವಿ ಅಂದ್ರೆ ಇದು ಸ್ಕ್ಯಾಮಿಂಗ್ ಆಗುತ್ತೆ ಅಂತ. ಹೌದಲ್ವಾ? ಮೊದಲನೇದಾಗಿ ಈ ಕಂಪ್ನಿಗಳು ಇದೊಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಾನೋ ಅಥವಾ ಜನಗಳನ್ನ ಸೇರಿಸೋ ದಂಧೆ ಅಂತಾನೋ MCA ನಲ್ಲಿ ರಿಜಿಸ್ಟ್ರೇ ಮಾಡಿಸಿರಲ್ಲ. ಆ್ಯಂಡ್ ಇದನ್ನು ಎಲ್ಲೂ ಬಹಿರಂಗವಾಗಿ ಪ್ರಚಾರ ಕೂಡ ಮಾಡಲ್ಲ. ಇವರು MCA ನಲ್ಲಿ ರಿಜಿಸ್ಟರ್ ಮಾಡಿಸೋದು ಇದೊಂದು ಎಜುಕೇಷನಲ್ ಪ್ಲಾಟ್ಫಾರ್ಮ್ ಅಂತನೋ ಅಥವಾ ಕಾಮರ್ಸ್ ವೆಬ್ಸೈಟ್ ಅಂತನೋ ಅಥವಾ ಒಂದು FMCG ಕಂಪ್ನಿ ಅಂತನೋ ರಿಜಿಸ್ಟರ್ ಮಾಡಿಸಿರ್ತಾರೆ. ಆದರೆ ಇವ್ರು ಮಾಡೋದು ಬೇರೆನೇ ದಂಧೆ. ಇದ್ರ ಬಗ್ಗೆ ಎಲ್ಲೂ ಕೂಡ ಬಹಿರಂಗವಾಗಿ ಪ್ರಚಾರನೂ ಮಾಡಲ್ಲ, ಹೇಳ್ಕೊಳ್ಳೋದು ಇಲ್ಲ. ಬರೀ MCA ನಲ್ಲಿ ರಿಜಿಸ್ಟರ್ ಆಗಿದೆ, GST ಕಟ್ತಾ ಇದೀವಿ ಅಂತ ಮಾತ್ರಕ್ಕೆ ಸ್ಕ್ಯಾಮ್ ಆಗಲ್ಲ ಅಂತ ಏನೂ ಇಲ್ಲ. ಆ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಸತ್ಯಮ್, ಎಕ್ಸೆಟ್ರಾ ಕಂಪ್ನಿಗಳು ಅವು ಕೂಡ MCA ನಲ್ಲಿ ರಿಜಿಸ್ಟರ್ ಆಗಿದ್ದು, ಅವರು ಕೂಡ GST ಪೇ ಮಾಡ್ತಿದ್ರು. ನಿಮ್ಮ ಲೆಕ್ಕಾಚಾರದಲ್ಲಿ ಅವೆಲ್ಲ ಸ್ಕ್ಯಾಮ್ ಆಗಬಾರ್ದಿತ್ತಲ್ಲ, ಆದ್ರೂ ಯಾಕೆ ಸ್ಕ್ಯಾಮ್ ಆಯ್ತು? ಈಗ ನಿಮ್ಗೊಂದು ಡೌಟ್ ಬಂದಿರುತ್ತೆ, ಹಾಗಾದ್ರೆ ಎಲ್ಲ MLM ಸ್ಕೀಮ್ಗಳು ಫೇಕಾ? ನಾನು ಅಷ್ಟು ಸಾವಿರ ದುಡ್ದೆ, ವಾರಕ್ಕೆ ಇಷ್ಟು ದುಡ್ದೆ ಅಂತೆಲ್ಲ ಹೇಳ್ಕೊತಾರಲ್ಲ, ಇದೆಲ್ಲ ಸುಳ್ಳ ಅಂತ. ಈ ಪ್ರಶ್ನೆಗೆ ನಿಮ್ಗೆ ಉತ್ತರ ಸಿಗ್ಬೇಕು ಅಂದ್ರೆ ಮೊದಲು ನೀವು ಪಿರಮಿಡ್ ಮತ್ತೆ MLM ಸ್ಕೀಮ್ಗಳು ಅಂದ್ರೆ ಏನು ಅಂತ ತಿಳ್ಕೋಬೇಕು. ಮೊದಲೆಲ್ಲ ಈ ಪಿರಮಿಡ್ ಅಥವಾ ಚೈನ್ ಲಿಂಕ್ ಸ್ಕೀಮ್ಗಳು 1 to double ಆಸೆ ತೋರಿಸಿ ಜನಗಳನ್ನ ಕುರಿ ಮಂದೆ ತರ ಒಬ್ರನ್ನಾದ್ಮೇಲೆ ಒಬ್ರನ್ನ ಸೇರಿಸಿ ರಾತ್ರಿ ಕಂಪ್ನಿ ಕ್ಲೋಸ್ ಮಾಡ್ಕೊಂಡು ಉಂಡೆ ನಾಮ ಹಾಕಿ ಹೊರಟೋಗೋರು. ಸೊ ಇಂಥ ದಂಧೆಗಳಿಗೆ ಬ್ರೇಕ್ ಹಾಕ್ಬೇಕು ಅಂತ ನಮ್ಮ ಗವರ್ನಮೆಂಟ್ನವರು ಟೈಮ್ ಟು ಟೈಮ್ ಹಲವಾರು ಗೈಡ್ಲೈನ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ ಇದ್ದಾರೆ. ಅದರಲ್ಲಿ ಒನ್ ಆಫ್ ದ ಗೈಡ್ಲೈನ್ಸ್ ಏನ್ ಹೇಳತ್ತಪ್ಪ ಅಂತಂದ್ರೆ, ಇಂಥ ಸ್ಕೀಮ್ಗಳಲ್ಲಿ, ಅದರಲ್ಲೂ ಜನಗಳನ್ನು ಸೇರಿಸುವಂತ ಸ್ಕೀಮಲ್ಲಿ ಒಂದು ಸಾಲಿಡ್ ಆಗಿರುವಂತ ಪ್ರಾಡಕ್ಟ್ ಇರಲೇಬೇಕು ಅಂತ. ಆಗ ಹುಟ್ಕೊಂಡಿದ್ದೆ MLM ಅಂದ್ರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್. ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಇದೊಂಥರ ವಿಚಿತ್ರವಾದ ಬಿಸ್ನೆಸ್ ಗುರು. ಇಲ್ಲಿ ಕಸ್ಟಮರ್ಗಳಿಗಿಂತ ಜಾಸ್ತಿ ಸೇಲ್ಸ್ ಮೆನ್ಗಳೇ ಇರ್ತಾರೆ. ಅಥವಾ ಸೇಲ್ಸ್ ಮೆನ್ಗಳೇ ಕಸ್ಟಮರ್ಗಳು ಆಗಿರ್ತಾರೆ. ಹಾಗಾದ್ರೆ ಎಲ್ಲ MLM ಕಂಪ್ನಿಗಳು ಫೇಕಾ? ಎಲ್ಲವೂ ಕೂಡ ಸ್ಕ್ಯಾಮೇನ ಅಂತ ನೀವು ಕೇಳೋದಾದ್ರೆ ಇಲ್ಲ. ಇದರಲ್ಲೂ ಕೂಡ ಒಂದೆರಡು ಜೆನ್ಯೂನ್ ಆಗಿರುವಂಥ ಕಂಪ್ನಿಗಳಿದೆ. ಆದರೆ ಮೆಜಾರಿಟಿ ಆಫ್ ದ ಕಂಪ್ನಿಗಳು ಈ ಬಿಸ್ನೆಸ್ ಮಾಡಲನ್ನ ಸ್ಕ್ಯಾಮ್ ಮಾಡೋದಕ್ಕೆ ಬಳಸ್ಕೊಂಡಿದ್ದಾರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಈಗ ನಿಮ್ಮ ಮೈಂಡಲ್ಲಿ ಒಂದು ಡೌಟ್ ಓಡ್ತಾ ಇರುತ್ತೆ, ಏನದು? ಹಾಗಾದ್ರೆ ಈ ಡೂಪ್ಲಿಕೇಟ್ MLM ಸ್ಕೀಮ್ಗಳನ್ನ ಕಂಡುಹಿಡಿಯೋದಾದ್ರೂ ಹೇಗೆ ಅಂತ. ಬೇರೆ ಎಲ್ಲ ಕೆಲಸದಲ್ಲೂ ಮುಚ್ಚಿಟ್ರೆ ಈ ದಂಧೆಯಲ್ಲಿ ಮಾತ್ರ ಬಿಚ್ಚಿ ತೋರಿಸ್ಬೇಕಾಗುತ್ತೆ ಸಂಪಾದನೆನ. ಐ ಥಿಂಕ್ ವಾಟೋ ವಾಟ್
ಈ ವ್ಯಾಪಾರದಲ್ಲಿ ಇವ್ರ ಫೋಕಸ್ ಈ ಪ್ರಾಡಕ್ಟ್ಗಳನ್ನ ಮಾರೋದಕ್ಕಿಂತ ಹೆಚ್ಚಾಗಿ ಜನಗಳನ್ನ ಸೇರಿಸೋದ್ರ ಮೇಲೆನೆ ಇರುತ್ತೆ. ಯಾಕಂದ್ರೆ ಇವ್ರ ಪ್ರಾಡಕ್ಟ್ಗಳನ್ನ ಯಾರು ತಗೊಳ್ಳಲ್ಲ ಅಂತ ಅವ್ರಿಗೂ ಗೊತ್ತು. ಈ ಪ್ರಾಡಕ್ಟ್ಗಳೆಲ್ಲ ಕೇವಲ ನೆಪಕ್ಕಷ್ಟೇ. ಅಂಡ್ ಇವೆಲ್ಲ ಓವರ್ ಪ್ರೈಸ್ ಪ್ರಾಡಕ್ಟ್ಗಳು. ಫಾರ್ ಎಕ್ಸಾಂಪಲ್, ಹೊರಗಡೆ ಸಿಗುವಂತ 40 ರೂಪಾಯಿ ಸೋಪು ಇವ್ರ ವೆಬ್ಸೈಟ್ ಅಲ್ಲಿ 100 ರೂಪಾಯಿ, ಹೊರಗಡೆ 30 ರೂಪಾಯಿ ಸಿಗುವಂತ ಸರ್ಫು ಇವ್ರ ವೆಬ್ಸೈಟ್ ಅಲ್ಲಿ 80 ರೂಪಾಯಿ, ಹೊರಗಡೆ 400 ರೂಪಾಯಿ 500 ರೂಪಾಯಿ ಸಿಗುವಂತ ಕೋರ್ಸು ಇವ್ರ ಹತ್ರ 4,000, ಹೊರಗಡೆ 3,000ದಿಂದ 4,000 ಸಿಗುವಂತ ಕೋರ್ಸು ಇವ್ರ ಹತ್ರ 15,000. ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಈ ಓವರ್ ಪ್ರೈಸ್ ಪ್ರಾಡಕ್ಟ್ಗಳನ್ನ ಯಾವನೂ ತಗೊಳ್ಳಲ್ಲ ಅಂತ ಅವ್ರಿಗೂ ಗೊತ್ತು. ಅದಕ್ಕೆ ಅವರು ಈ ಪ್ರಾಡಕ್ಟ್ಗಳನ್ನ ಮಾರೋದ್ರ ಬದಲು ನಿಮ್ಗೆ ಕನಸುಗಳನ್ನ ಮಾರ್ತಾರೆ. ನಾನು ಒಂದು ವಾರಕ್ಕೆ ಇಷ್ಟು ದುಡಿದೆ, ನಾನು ಒಂದೇ ವರ್ಷದಲ್ಲಿ ಕಾರ್ ತಗೊಂಡೆ, ನಾನು ಈ ಕಂಟ್ರಿಗೆ ಟ್ರಾವೆಲ್ ಮಾಡಿದೆ, ನಾನು ಐಪ್ಯಾಡ್ ತಗೊಂಡೆ, ಇತ್ಯಾದಿಗಳನ್ನ ತೋರಿಸಿ ನಿಮ್ಮನ್ನ ಬಲೆಗೆ ಬೀಳಿಸ್ತಾರೆ. ಅಂಡ್ ಮೋರ್ ಓವರ್, ನೀವು ಈ ತರದ ಸ್ಕೀಮ್ಗಳಿಗೆ ಸೇರ್ಕೋಬೇಕು ಅಂದ್ರೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅನ್ನ, ಒಂದು ಕೋರ್ಸ್ ಅನ್ನ ಅಥವಾ ಒಂದು ಸ್ಟಾರ್ಟರ್ ಕಿಟ್ ನ ತಗೊಳ್ಳೇಬೇಕು. ನಮಗೆಲ್ಲ ಗೊತ್ತಾಗೋಯ್ತು. ಈ ತರದ ಬಿಸ್ನೆಸ್ ಗಳು ಯಾಕೆ ಸ್ಕ್ಯಾಮ್ ಅಂತ ನಿಮ್ಗೆ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಈ ತರದ್ದು ಯಾರೋ ಒಬ್ಬ ಹೇಳಿದ ಮಾತನ್ನ ಕೇಳಿ ನಾನು ಜಾಯ್ನ್ ಆದೆ ಅಂತ ಅನ್ಕೊಳ್ಳಿ. ಜಾಯ್ನ್ ಆದ್ಮೇಲೆ ಸುಮ್ಮನೆ ಇರ್ತೀನ? ನಾನೊಂದು 5-6 ಜನ ಸೇರಿಸ್ತೀನಿ, 6 ಜನ ಇನ್ನೊಂದು 6 ಜನ ಸೇರಿಸ್ತಾರೆ, 6 ಜನ ಇನ್ನೊಂದು 6 ಜನ ಸೇರಿಸ್ತಾರೆ, 6 ಜನ ಮತ್ತೆ ಒಂದು 6 ಜನ ಸೇರಿಸ್ತಾರೆ. ಈ ತರ ಸೇರ್ಸ್ಕೊಂಡು ಹೋದ್ರೆ 13ನೇ ಲೆವೆಲ್ಗೆನೆ, ಕೇವಲ 13ನೇ ಲೆವೆಲ್ಗೆನೆ ನಾವು ವರ್ಲ್ಡ್ ಪಾಪ್ಯುಲೇಷನ್ನೇ ಬೀಟ್ ಮಾಡ್ಬಿಡ್ತೀವಿ. ಆಮೇಲೆ ಸೇರ್ಸಕ್ಕೆ ಜನಗಳನ್ನೇನ್ ಮಾರ್ಸಿಂದ ಕರ್ಕೊಂಡ್ಬರ್ತೀರಾ? ಹಾಗಾದ್ರೆ ಈ ದಂಧೆಲಿರೋರು ನಾನು ಅಷ್ಟು ದುಡ್ದೆ ಇಷ್ಟು ದುಡ್ದೆ ಅಂತ ಹೇಳ್ಕೊತಾರಲ್ಲ, ಅದೆಲ್ಲ ಸುಳ್ಳ? ಇಲ್ಲೂ ಒಂದು ಕ್ಯಾಚ್ ಇದೆ. ಆಗ್ಲೇ ಹೇಳ್ದಂಗೆ ಟಾಪ್ ಲೇಯರ್ ಅಲ್ಲಿರುವಂತ ಈ ಆಂಟರ್ಪ್ರೆನರ್ಗಳಿಗೆ ಮಾತ್ರ ದುಡಿಯುವಂತ ಅವಕಾಶ ಜಾಸ್ತಿ ಇರುತ್ತೆ. ಅಂಡ್ ಈ ದಂಧೆಲಿ ದುಡ್ಡು ಮಾಡ್ಬೇಕು ಅಂದ್ರೆ ನಿಮ್ಗೆ ಚೆನ್ನಾಗಿ ಬಕ್ರ ಮಾಡಕ್ ಬರ್ಬೇಕು. ಐ ಮೀನ್ ಕನ್ವಿನ್ಸ್ ಮಾಡಕ್ ಬರಬೇಕು. ಕಕ್ಕಸ್ನ ಕವರಲ್ಲಿ ಇಟ್ಕೊಟ್ರು ಮಾರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ನೀವು ಈ ದಂಧೆಯಲ್ಲಿ ಸರ್ವೈವ್ ಆಗಕ್ ಸಾಧ್ಯ. ಈ ಕೆಪಾಸಿಟಿ, ವೆಲಾಸಿಟಿ, ಡೆನ್ಸಿಟಿ ನಿಮ್ಗಿಲ್ಲ ಅಂದ್ರೆ ಈ ಕಡೆ ತಲೆ ಹಾಕಿನೂ ಮಲಗಬೇಡಿ. ಸರಿಯಾಗಿ ಹೇಳಿದ್ರಿ. ಫೈನಲಿ ಈ ವಿಡಿಯೋ ನೋಡ್ತಿರೋರ್ಗೆ ಹೇಳೋದೇನಪ್ಪ ಅಂತಂದ್ರೆ, ಈ ತರದ ಬಿಸ್ನೆಸ್ ಗಳಲ್ಲಿ ಅಟ್ ಒನ್ ಪಾಯಿಂಟ್ ಆಫ್ ಅ ಟೈಮ್ ಸ್ಯಾಚುರೇಷನ್ ಅನ್ನೋದು ಬಂದೇ ಬರುತ್ತೆ. ಅಂಡ್ ತುಂಬಾ ಜನ ಮೋಸ ಹೋಗಿ ಕಂಪ್ಲೇಂಟ್, ಎನ್ಕ್ವೈರಿ ಅಂತೆಲ್ಲ ಶುರು ಆದ್ರೆ, ಒಂದ್ ವೇಳೆ ನೀವು ಕೂಡ ಇಂಥದೊಂದು ಸ್ಕೀಮ್ಗೆ ದುಡ್ಡು ಹಾಕೋಣ, ಒಂಚೂರು ಏನಾರ ಕಾಸು ಮಾಡ್ಕೊಳ್ಳೋಣ ಅಂತ ಯೋಚನೆಯಲ್ಲಿ ಇದ್ರೆ ನನ್ನ ಕಡೆಯಿಂದ ಒಂದು ಪರ್ಸನಲ್ ಸಜೆಷನ್. ಗಜಿಬಿಜಿ ಕುಲ, ಫಾರೆವರ್ ಬೆಗ್ಗರ್ಸ್, ಚೋರ್ ಗುರು, ದಗಲ್ಬಾಜಿ ಶಿಷ್ಯ, ಅರ್ಥ ಆಯ್ತು ಅನ್ಸುತ್ತೆ. ಈ ತರದ ಪ್ಲಾಟ್ಫಾರ್ಮ್ ಗಳಿಗೆ ದುಡ್ಡು ಹಾಕೋ ಮುಂಚೆ 1 ಸೆಕೆಂಡ್ ನಿಮ್ಮ ರಿಕ್ವೈರ್ಮೆಂಟ್ ಏನು ಅನ್ನೋದನ್ನ ನೀವೇ ಅನಲೈಸ್ ಮಾಡಿ. ನೀವು ಈ ಕೋರ್ಸ್ ಗಳಿಂದ ಏನಾದ್ರೂ ಕಲಿಯೋದಕ್ಕೆ ಬಯಸ್ತಾ ಇದ್ದೀರಾ? ಹಾಗಿದ್ರೆ ಈ ಕಡೆ ತಲೆನೂ ಹಾಕ್ಬೇಡಿ. ಇದಕ್ಕಿಂತ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ಗಳು ತುಂಬಾ ಕಡಿಮೆ ರೇಟ್ನಲ್ಲಿ ತುಂಬಾ ಒಳ್ಳೊಳ್ಳೆ ಕೋರ್ಸ್ಗಳನ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸಿಗುವಂಥ ಕೋರ್ಸ್ಗಳು ಯಾವುದಾದ್ರೂ ಯೂನಿವರ್ಸಿಟಿಯಿಂದ ಅಪ್ರೂವ್ ಆಗಿದೆಯಾ ಇಲ್ವಾ ಅನ್ನೋದನ್ನು ನೀವೇ ಚೆಕ್ ಮಾಡಿ. ಆದರೆ ಇನ್ನೊಂದು ಕಡೆ ದೊಡ್ಡ ಯೂನಿವರ್ಸಿಟಿಗಳೇ ಕೂಡ ತುಂಬ ಕಡಿಮೆ ಬೆಲೆಯಲ್ಲಿ ಒಳ್ಳೊಳ್ಳೆ ಕೋರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ದಯವಿಟ್ಟು ಅಂಥ ಕೋರ್ಸ್ಗಳನ್ನು ತಗೊಂಡು ಕಲೀರಿ. ಆ ಸರ್ಟಿಫಿಕೇಟ್ಗಳು ಕಡೆ ಪಕ್ಷ ನಿಮಗೆ ಒಂದು ರೆಕಗ್ನಿಷನ್ ಆದರೂ ಕೊಡುತ್ತೆ. ಇನ್ನು ನಿಮ್ಮ ಗೋಲು ಅಫಿಲಿಯೇಟ್ ಮಾರ್ಕೆಟಿಂಗು ಅಥವಾ ಬಿಸ್ನೆಸ್ ಆಗಿದ್ದರೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಅಮೆಝಾನ್, ಫ್ಲಿಪ್ಕಾರ್ಟ್, ಯುಡೆಮಿನಂಥ ಒಳ್ಳೊಳ್ಳೆ ಪ್ಲ್ಯಾಟ್ಫಾರ್ಮ್ಗಳಿದೆ. ಇಲ್ಲಿ ನೀವು ಯಾವ ಎಂಟ್ರಿ ಫೀಸ್ನೂ ಕಟ್ಟಬೇಕಾಗಿಲ್ಲ. ನಿಮ್ಮ ಹತ್ರ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಇದ್ದರೆ ಸಾಕು. ಆದರೆ ಒಂದಷ್ಟು ಕ್ರೈಟೀರಿಯಾ ಇರುತ್ತೆ, ಅದನ್ನು ನೀವು ಕಂಪ್ಲೀಟ್ ಮಾಡಿದ್ರೆ ನೀವು ಈ ಪ್ಲ್ಯಾಟ್ಫಾರ್ಮಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗನ್ನು ಮಾಡ್ಬೋದು. ಇನ್ನು ನೀವು ಬಿಸ್ನೆಸ್ಗೋಸ್ಕರ ನೋಡ್ತಾ ಇದ್ದರೆ ಈ ಪ್ಲ್ಯಾಟ್ಫಾರ್ಮ್ಗಳಲ್ಲಿ 15,000, 50,000, 65,000 ಕಟ್ಟೋ ಬದಲು ಅದೇ ಹಣದಿಂದ ನೀವು ಡ್ರಾಪ್ ಶಿಪ್ಪಿಂಗ್ನಂತಹ ಬಿಸ್ನೆಸ್ ಐಡಿಯಾಗಳನ್ನು ಸ್ಟಾರ್ಟ್ ಮಾಡ್ಬೋದು. ಇವತ್ತು ಕೇವಲ 500 ರೂಪಾಯಿಂದ 2,000 ಒಳಗಡೆ ವೆಬ್ಸೈಟು ಇತ್ಯಾದಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗುತ್ತೆ. 15ರಿಂದ 20,000 ಇದ್ದರೆ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿನ ನೀವು ರಿಜಿಸ್ಟರ್ ಮಾಡ್ಬೋದು. ಸೊ ಇಷ್ಟೆಲ್ಲ ಇರುವಾಗ ಇಂಥ ಸ್ಕ್ಯಾಮ್ಗಳಿಗೆ ದುಡ್ಡನ್ನು ಹಾಕಿ ಮೋಸ ಹೋಗಬೇಡಿ. ನಾನು ಈ ವಿಡಿಯೋ ನೋಡ್ತಾ ಇರೋಂಥ ಜನಗಳಿಗೆ ಹೇಳೋದು ಬಯಸೋದೇನಪ್ಪ ಅಂತಂದರೆ, ಎಲ್ಲಿವರೆಗೆ ಟೋಪಿ ಹಾಕಿಸ್ಕೊಳ್ಳೋರು ಇರ್ತಾರೋ ಅಲ್ಲಿವರೆಗೆ ಟೋಪಿ ಹಾಕುವವರು ಇದ್ದೇ ಇರ್ತಾರೆ. ಸೊ ದಯವಿಟ್ಟು ಇಂಥ ಮೋಸಗಳಿಗೆ ಒಳಗಾಗಬೇಡಿ. ಆ್ಯಂಡ್ ನಿಮ್ಮ ಸ್ನೇಹಿತರು ಯಾರು ಇಂಥ ಪ್ಲಾನಲ್ಲಿ ಇದ್ದರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕ್ಬೋದು. ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು. ಆ್ಯಂಡ್ ತುಂಬ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಸೊ ಮತ್ತೆ 2 ತಿಂಗಳಾದ್ಮೇಲೆ ಸಿಗ್ತೀನಿ ಅಂತ ಹೇಳ್ತಾ, ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ.